kg ನೀರುಳ್ಳಿ. ಸೊ 2 ಎಕರೆ ಹೊಲ ಫೈನಲಿ ಅಷ್ಟು ನೀರುಳ್ಳಿ ಕೀಳೋದಂತೂ ಆಗೋಯ್ತೆ. ಸೊ ಬೆಳಿಗ್ಗೆ ಬಂದಿರೋ ಲೇಬರ್ಸ್ ನೋಡಿದ್ರಲ್ಲ, ನೋಡ್ರಿ ಗೆಡ್ಡೆ ಹಿಂಗೈತೆ ನೋಡ್ರಿ. ಲಾಸ್ಟ್ ದಿನ ನೀರು ಇಕ್ತಾಯಿದ್ದೀನಿ ನೋಡ್ರಿ. ಹಾಯ್ ಗೈಸ್, ವೆಲ್ಕಮ್ ಟು ದ ಅಗ್ರಿಕಲ್ಚರ್ ವ್ಲಾಗ್ಸ್ ಕನ್ನಡಗೆ ಸುಸ್ವಾಗತ. ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ. ಸೊ ನೋಡಿರಿ ನೀರುಳ್ಳಿ ಫೈನಲಿ ಈರುಳ್ಳಿ ಕೀಳುವ ಸಮಯ ಬಂದಿದೆ. ಸೊ ನೋಡಿರಿ ಲಾಸ್ಟ್ ದಿನ ನೀರು ಇಕ್ತಾಯಿದ್ದೀನಿ ನೋಡಿರಿ. ಫುಲ್ ನೀರು ಇಕ್ತಾಯಿದ್ದೀನಿ. ಆಲ್ರೆಡಿ ಕರೆಕ್ಟ್ 3 ತಿಂಗಳಾಗೈತೆ. ಗೆಡ್ಡೆನೂ ಸೈಜ್ ಬಂದೈತೆ ನೋಡ್ತಿರ್ಬೋದು. ಸೈಜ್ ಐತೆ ಗೆಡ್ಡೆನೂ. ಸೊ ನಾಳೆ ನೀರುಳ್ಳಿ ಕೀಳಬೇಕು. ಸೊ ಹಂಗಾಗಿ ನಾನು ಇವತ್ತೇ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ನೋಡ್ರಿ ಅಲ್ಲಿಂದ ಇಕ್ತಾಯಿದ್ದೀನಿ, ಅಲ್ಲಿಂದ ಇಕ್ಕೇನಿ. ಸೊ ಇಕ್ಬೇಕು ಇವಾಗ. ನೀರು ಆಲ್ರೆಡಿ ಇಲ್ಲೇ ಇದ್ದೀನಿ. ಸೊ ನೀರೇನು ಬರ್ತವೆ ಚೆನ್ನಾಗಿ ಇಕ್ತಾಯಿದ್ದೀನಿ ಆಲ್ರೆಡಿ. ನೋಡಿರಿ ನಾಳೆ ಕೀಳ್ತೀವಿ ನೀರುಳ್ಳಿ. ನೋಡೋಣ ಯಾವ ರೀತಿ ಸೈಜ್ ಐತೆ ಏನು ಎತ್ತ ಅಂತ. ಸೊ ಇಲ್ಲಿ ತೋರಿಸಿರೋ ಅಷ್ಟೊಂದು ಗೊತ್ತಾಗಲ್ಲ. ಸೊ ನೀರುಳ್ಳಿ ಕಿತ್ತಾಗ ತೋರಿಸ್ತೀನಿ. ಅದೇ ನಾಳೆ ಕೀಳ್ತೀವಿ ಫೈನಲಿ. ನೋಡೋಣ ಯಾವ ರೀತಿ ಇರುತ್ತೆ ಏನು ಅಂತ ಡೈರೆಕ್ಟಾಗೆ. ನೆಕ್ಸ್ಟ್ ಡೇ ಸಿಗೋಣ ಗೈಸ್. ಗೈಸ್ ನೋಡ್ರಿ, ಸೊ ನೆನ್ನೆ ನೀರಿಕ್ಕಿದ್ದು ನೋಡಿದ್ರಲ್ಲ. ಇವತ್ತು ಬಂದುಬಿಟ್ಟು ಲೇಬರ್ಸ್ ಬಂದುಬಿಟ್ಟು ಬೆಳಗ್ಗೆ ಬಂದುಬಿಟ್ಟಿದ್ರು. ಸೊ ಮಾರ್ನಿಂಗು 7 ಗಂಟೆಗೆ ಬಂದಿದ್ರು ನೀರುಳ್ಳಿ ಕೀಳೋಕ್ಕೆ. ನೋಡಿರಿ ಫಸ್ಟಿಗೆ ಒಂದು 6-7 ಜನ ಬಂದಿದ್ರು ಲೇಬರ್ಸು. ಸೊ ಹಂಗಾಗಿ ನೋಡಿರಿ ನೀರುಳ್ಳಿ ಎಲ್ಲ ಕೀಳ್ತಾರೆ. ಸೈಜ್ ಏನೇ ಎತ್ತ ಅಂತ ನೋಡೋಣ. ನೋಡಿರಿ ಲೇಬರ್ಸ್ ಬಂದುಬಿಟ್ಟಾರೆ. ಒಂದು 2 ಗಂಟೆವರೆಗೂ ಇರ್ತಾರೆ ಲೇಬರ್ಸು. ನೋಡೋಣ ಎಷ್ಟು ಗೈಸ್. ನಿಮಗೆ ಗೊತ್ತಿರುತ್ತೆ ಟೋಟಲ್ ಬಂದುಬಿಟ್ಟು 6 kg ಚೆಲ್ಲಿರೋದು. ಸೊ ಇಲ್ಲೊಂದು ಎಕರೆ ಹೊಲ ಐತೆ. ಸೊ ಇನ್ನೊಂದು ಮೇಲ್ಗಡೆ 1 ಎಕರೆ ಹೊಲ ಐತೆ. ಟೋಟಲ್ 2 ಎಕರೆ ಚೆಲ್ಲಿರೋದು. ಸೊ ಇದು ಬಂದುಬಿಟ್ಟು 3 kg, ಇನ್ನೊಂದು ಮೇಲೆ ಇರೋದು ಬಂದುಬಿಟ್ಟು 3.5 kg ನೀರುಳ್ಳಿ. ಸೊ ಇದು ಫಸ್ಟ್ ಕೀಳ್ತವ್ರೆ. ಸೊ ನೋಡಿರಿ ಗೆಡ್ಡೆ ಯಾವ ಥರ ಐತೆ ನೋಡಿರಿ, ತೋರಿಸ್ತಾಯಿ ನೀಟಾಗೆ ಗೆಡ್ಡೆ ಹೆಂಗೆ ಐತೆ, ಸೈಜು ಏನು ಎತ್ತ ಅಂತ ದಯವಿಟ್ಟು ಕಮೆಂಟ್ ಮಾಡಿರಿ. ನೋಡಿರಿ ಸೊ 2 ಗಂಟೆವರೆಗೂ ಇರ್ತಾರೆ ಲೇಬರ್ಸ್. ಎಷ್ಟು ನೋಡಿ ಫೈನಲಿ ಕೀಳೋದೆಲ್ಲ ಆಯ್ತು. ಸೊ ಬೆಳಿಗ್ಗೆ ಬಂದಿರೋ ಲೇಬರ್ಸ್ ನೋಡಿದ್ರಲ್ಲ, ನೋಡ್ರಿ ಗೆಡ್ಡೆ ಹಿಂಗೈತೆ. ಗೆಡ್ಡೆ ಏನಂತ ಲೆವೆಲ್ ಏನಿಲ್ಲ. ಸೊ ಹೋದ್ಸಲಿ ನೋಡಿದ್ರಲ್ಲ ಯಾವ ಥರ ಏನಂತ ಗೆಡ್ಡೆ ಏನಿಲ್ಲ. ನೋಡ್ರಿ ಒಂದು ಲೆವೆಲ್ಲಿಗೆ ಐತೆ ಗೆಡ್ಡೆ. ಸೊ ಇನ್ನೊಂದು ಸ್ವಲ್ಪ ಐತೆ ಕೇಳೋದು. ಸದ್ಯಕ್ಕೆ ಲೇಬರ್ಸ್ ಹೋದರು. ನೋಡಿರಿ ಇಷ್ಟು ಕಿತ್ತಾರೆ ಬೆಳಗ್ಗೆಯಿಂದ. ಸೊ ಲೇಬರ್ಸು ಬೆಳಿಗ್ಗೆ 7 ಗಂಟೆಗೆ ಬಂದು 2 ಗಂಟೆಗೆ ಹೋಗ್ತಾರೆ. ಸೊ ಹಂಗಾಗಿ ನೋಡಿರಿ ಈ ಥರ ಐತೆ ಗೆಡ್ಡೆ. ಸೊ ಹೋದ್ಸಲಿ ಸಿಕ್ಕಾಪಟ್ಟೆ ಗೆಡ್ಡೆ ಚೆನ್ನಾಗಿ ಒದಗಿತ್ತು. ಸೊ ಈ ಸಲ ಅಷ್ಟೊಂದು ಗೆಡ್ಡೆ ಆಗಿಲ್ಲ. ಈ ಸಲ ಟ್ಯಾಕ್ಟ್ರೆ ಚಲಿರೋದ್ರಿಂದ ಸ್ವಲ್ಪ ದಪ್ಪ ಆಯ್ತು ಅಂತವ್ರೆ. ಸೊ ಏನು ಮಾಡೋಕ್ಕಾಗಲ್ಲ. ನೋಡ್ರಿ ಹಿಂಗೈತೆ. ಸೊ ಇನ್ನೊಂದು ಪ್ಲಾಟ್ ನೋಡಿದ್ದೀರಾ ಅಲ್ಲಿ, ಅದನ್ನ ಇನ್ನೂ ಕಿತ್ತಿಲ್ಲ, ಅದನ್ನು ಕೀಳ್ಬೇಕು. ಅದು ಸ್ವಲ್ಪ ಸೈಜು ಐತೆ, ಒಂದು ಸ್ವಲ್ಪ ಚೆನ್ನಾಗೈತೆ ಸೈಜು. ಸೊ ಅದನ್ನು ಕೀಳುವಾಗ ಅದನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿರಿ. ಇನ್ನೊಂದು ಸ್ವಲ್ಪ ಐತೆ ಆ ಕಡೆ. ಆಲ್ರೆಡಿ ಅಲ್ಲೂ ಕಿತ್ತಿದ್ದೀವಿ. ಒಂದು ಸೆಂಟ್ರಲ್ಲಿ ಒಂದು ಸ್ವಲ್ಪ ಐತೆ, ಕಿತ್ತು ಬಿಟ್ಟರೆ ಮುಗೀತು. ನೋಡಿರಿ ಸೊ ಆ ಸೈಡ್ ಅಲ್ಲಿ ಕಿತ್ತಿದ್ದೀವಿ. ಒಂದು ಸ್ವಲ್ಪ ಈ ಸೈಡ್ ಐತೆ. ನೋಡಿರಿ ಇಲ್ಲಿಂದ ಒಂದು ಸ್ವಲ್ಪ ಇದ್ದಾವೆ, ನಾಳೆ ಕೀಳ್ತಾರೆ. ಸೊ ಗೈಸ್ ಫೈನಲಿ ಅಡಿಕೆಡ ಒಂದು ಒಂಬಳೆ ಹೊಡೆದೈತೆ. ಸೊ ಅದನ್ನ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ಸುಮ್ಮನೆ ಒಂದು ಸಿಂಪಲ್ ಕೊಟ್ಟೇನೆ, ಒಂದು ಒಂಬಳೆ ಹೊಡೆದೈತೆ, ತೋರಿಸ್ತೀನಿ. ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿರಿ. ಐತೆ ಗೆಡ್ಡೆ. ದಯವಿಟ್ಟು ಗೆಡ್ಡೆ ನೋಡಿ ಕಮೆಂಟ್ ಮಾಡಿರಿ ಯಾವ ಥರ ಐತೆ ಗೆಡ್ಡೆ ಅಂತ. ಹಂಗೆ ರೇಟ್ ಹೆಂಗೈತೆ ಇವಾಗ ಸದ್ಯಕ್ಕೆ ನೀರುಳ್ಳಿ ಅಂತ ಗೊತ್ತಿರೋ ಒಂದೊಂದು ಕಮೆಂಟ್ ಹಾಕ್ರಿ. ನೋಡಿರಿ ಹಿಂಗೈತೆ ನೀರುಳ್ಳಿ. ಸೊ ಮಳೆ ಬೇರೆ ಮೋಡ ಆಗ್ತೈತೆ. ಸೊ ಹಂಗಾಗಿ ಅರ್ಜೆಂಟ್ ನೀರುಳ್ಳಿ ಕೀಳಬೇಕು ಗೈಸ್. ಫೈನಲಿ ಇದು ಮೇಲ್ಗಡೆ ನೀರುಳ್ಳಿ ನೋಡ್ತೀರ. ಸೊ ಇದನ್ನು ಫೈನಲಿ ನೀರುಳ್ಳಿ ಎಲ್ಲ ಕಿತ್ತಾಕಿವಿ, ನೋಡ್ತಿರ್ಬೋದು. ಇದು ಸ್ವಲ್ಪ ಸೈಜು ಐತೆ, ಚೆನ್ನಾಗೈತೆ ಸೈಜ್. ಇದು ಕೆಳಗದಂತೂ ಸ್ವಲ್ಪ ಸೈಜ್ ಕಮ್ಮಿನೇ ಐತೆ, ಬಟ್ ಇದು ಮಾತ್ರ ಚೆನ್ನಾಗೈತೆ, ನೋಡ್ತಿದ್ದೀರಲ್ಲ. ಫೈನಲಿ ಟೋಟಲಿ ನೀರುಳ್ಳಿ ಎಲ್ಲ ಕೀಳೋದಾಗೈತೆ. ನೋಡ್ರಿ ಅಂತ 2 ಕೀಳೋದು ಆಗ್ಬಿಟ್ಟೈತೆ. ಇನ್ಮೇಲೆ ನಿಮಗೆ ಯಾವ ವೀಡಿಯೋ, ನೆಕ್ಸ್ಟ್ ವೀಡಿಯೋ ಯಾವುದು ಅಂದರೆ ಕೊಯ್ಯೋದು ವೀಡಿಯೋ ಮಾಡಾಕ್ತೀನಿ. ಸೊ ಚಲಿಕೆ ಬೇರೆ ಕೆಲಸ ಮುಗಿದು ತಗೊಂಡೋಗ್ತಾಯಿದ್ದೀನಿ. ನೋಡಿರಿ ಸೈಜ್ ಹೆಂಗೈತೆ ಕಮೆಂಟ್ ಮಾಡಿರಿ. ಅಂತೂ ಟೋಟಲಿ ಫೈನಲಿ
ನೀರುಳ್ಳಿ ಕತೆ ಮುಗೀತು, ಎಲ್ಲ ಕೀಳೋದಾಗೈತೆ. ಸೊ ನಾಳೆ ನೀರುಳ್ಳಿ ಕೊಯ್ಬೇಕು, ಯಾಕೋ ಸ್ವಲ್ಪ ಮೋಡ ಬೇರೆ ಆಗೈತೆ. ಇರಲಿ ನೋಡೋಣ. ಸೈಜ್ ಮಾತ್ರ ಚೆನ್ನಾಗೈತೆ, ಕಮೆಂಟ್ ಮಾಡಿರಿ. ಮತ್ತು ಗೈಸ್ ಫೈನಲಿ 6.5 kg ನೀರುಳ್ಳಿ ಬೀಜ ಚೆಲ್ಲಿದ್ದು ನೋಡಿದ್ದೀರಾ. ಸೊ ಟೋಟಲಿ 2 ಎಕರೆ ಹೊಲಕ್ಕೆ ಚೆಲ್ಲಿದ್ದು. ಸೊ ಎಲ್ಲ ನೀರುಳ್ಳಿ ಅಂತೂ ಫುಲ್ ಕೀಳೋದಾಗೈತೆ. 2 ಹೊಲನೂ ಅಲ್ಲ ನೋಡ್ರಿ, ಅಲ್ಲೊಂದು ಹೊಲ ಐತೆ, ಸೊ ಇಲ್ಲೊಂದು ಹೊಲ. ಸೊ 2 ಎಕರೆ ಹೊಲನೂ ಟೋಟಲ್ ಫೈನಲಿ ನೀರುಳ್ಳಿ ಕೀಳೋದಾಗೈತೆ. ಸೊ ನೆಕ್ಸ್ಟು ಏನು ಎತ್ತ ಅಂತ ವೀಡಿಯೋ ಬರುತ್ತೆ. ಸೊ ನೆಕ್ಸ್ಟು ಒಂದು 3-4 ದಿನ ಎಲ್ಲ ಒಣಗಬೇಕು. ಸೊ ಇದೆಲ್ಲ ಏನೈತೆ ಇದೆಲ್ಲ ಫುಲ್ಲು ಬತ್ತೋಗ್ಬೇಕು. ಸೊ ಬತ್ತೋದಾಗ ನೀರುಳ್ಳಿ ಕೊಯ್ತೀವಿ. ಸೊ ನೀರುಳ್ಳಿ ಕೊಯ್ಯೋದು ಎಷ್ಟು ಪಾಕೆಟ್ ಆಗ್ತವೆ, ಏನು ಎತ್ತ, ಸೊ ಎಲ್ಲ ನೀವು ನೋಡ್ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಹಾಕ್ಕೊಳ್ರಿ. ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲ ಕಾಣ ಹಿಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಅದೇ ಬರುತ್ತೆ. ಸೊ ವೆಯ್ಟ್ ಮಾಡ್ತಾಯಿರಿ. ಸೊ ಟೋಟಲ್ 2 ಹೊಲ ನೀರುಳ್ಳಿ ಎಷ್ಟು ಚೀಲ ಆಗ್ಬೋದು ಅಂತ ಒಂದು ಕಮೆಂಟ್ ಹಾಕ್ರಿ, ನೋಡೋಣ ಎಷ್ಟಾಗ್ತವೆ ಏನು ಎತ್ತ ಅಂತ ಗೊತ್ತಾಗುತ್ತೆ. ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಲೈಕ್ ಶೇರ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಹಾಕ್ಕೊಡ್ರಿ. ಇನ್ನೊಂದು ವೀಡಿಯೋ ಸಿಗೋಣ. ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಜೈ ರೈತ.